ಮುಸ್ಸಂಜೆಯಲ್ಲಿ ಈ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆಯನ್ನು ಆಗಬೇಕು ಅಂತಕ್ಕಂಥ ಸತತವಾಗಿ 4 ತಿಂಗಳ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ವಿಶೇಷವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ 8 ಶಾಸಕರು ಕೂಡ ಒಂದು ಧ್ವನಿ ಎತ್ತದೆ. ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಕೇಶವ ಪ್ರಸಾದ್ ಜಿಯವರು ಅವರ ಧ್ವನಿ ಎತ್ತಿ ಇವತ್ತು ಬಿಜಾಪುರ ಜಿಲ್ಲೆಗೆ ಹೆಸರೇ ಪಡುವಂತ ಯಾರಾದರೂ ಇದ್ರೆ ಅದು ಕೇಶವ ಪ್ರಸಾದ್ ಜಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ವಿಶೇಷವಾಗಿ ಮುಸ್ಸಂಜೆಯಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನನಗನ್ನಿಸ್ತದೆ ಇವತ್ತು 4 ತಿಂಗಳ ಸತತವಾಗಿ ಈ ಹೋರಾಟದಲ್ಲಿ ಸಂಬಂಧಪಟ್ಟ ಸಚಿವರಿಗಾಗಲಿ, ಸಂಬಂಧಪಟ್ಟ ಶಾಸಕರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ ತಾವು ಹೋಗಿ ಮನವಿಯನ್ನು ಕೊಟ್ಟರು ಕೂಡ, ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ತೊಗಲು ಬಹಳ ದಪ್ಪಾಗ್ಯದ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಾನು. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು 4 ತಿಂಗಳು ಸತತವಾಗಿ ಕೂತರು ಕೂಡ ಅದ್ರ ಜೊತೆಯಲ್ಲಿ ಬಹಳ ಜನ ಯಾರ್ಯಾರು ಹೋಗಿದ್ರು ಕಾಣ್ತದೆ. ಇವತ್ತು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ನಮ್ಮ ಕುಲಕರ್ಣಿ ಅವರು ಬಹಳ ಮಾತಾಡಿದ ನಾನು ಕೇಳಿದೆ. ಕರ್ಕೊಂಡು ಹೋಗಿ ಅವಮಾನ ಮಾಡಿ ಕಳಿಸಿದ್ದನ್ನ ನಾವೆಲ್ಲ ಮನಸ್ಸಿನಲ್ಲಿ ಅದು ಇಲ್ಲಿ ಏನು ಹೋರಾಟದಲ್ಲಿ ಕೂತದಾರಲ್ಲ ಅವ್ರಿಗೆಲ್ಲ ಇಲ್ಲಿ ನಾವು ಹೋರಾಟದಲ್ಲಿ ಏನು ಭಾಗ ಆಗ್ತಕ್ಕಂಥ ಎಲ್ಲರಿಗೂ ಕೂಡ ಅವಮಾನ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇವೆ. ಆದ್ರೆ ಇವತ್ತು ಈ PPP ಕಾಲೇಜ್ ಯಾಕೆ ಮಾಡಬಾರ್ದು, ಮಾಡಬೇಕು, ಖಾಸಗಿ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಬಹಳ ಮಹತ್ವದ ವಿಷಯ. ಇದೇನು ಇವತ್ತು ಕಳೆದ ವಿಧಾನಸಭೆಯಲ್ಲಿ ಒಬ್ಬರು ಶಾಸಕರು ಮಾತಾಡಿದ ಕೇಳಿದೆ, PPP ಕಾಲೇಜ್ ಆದ್ರೆ ನಾವು 500 ಕೋಟಿ ರೂಪಾಯಿ ಬಿಟ್ಟು ಆದ್ರೂ ನಾವು ತಗೋತೀವಿ ಅಂತ ಒಬ್ಬರು ಹೇಳಿದ್ರು. ಒಬ್ಬರಿಲ್ಲ ನಾ ತಗೊಳ್ಳಿಲ್ಲ ಅಂದ್ರೆ ಮತ್ತೊಬ್ಬರು ತಗೋತೀನಿ ಅಂತ ಹೇಳಿದ್ರು. ಆದ್ರೆ ಇವರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತಕ್ಕಂಥ ಭಾವನೆ ಇಲ್ಲ ಅನ್ನೋದು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಗೊತ್ತಾಗಿತ್ತು. ಆದ್ರೆ ಇವತ್ತು ಹಿಂದೆ HD ಕುಮಾರಸ್ವಾಮಿ ಅವರು ಕೂಡ ಬಂದು ಜಾಗ ಕೂಡ ನೋಡಿ ಇಲ್ಲಿ ಮೆಡಿಕಲ್ ಕಾಲೇಜನ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದನ್ನ ನಾವೆಲ್ಲ ನೋಡಿದೀವಿ, ಮಾಧ್ಯಮದ ಮುಖಾಂತರ ನೋಡಿದೀವಿ. ಅವರು ಪರಿಶೀಲನೆ ಮಾಡಿ ಇಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೂ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ವಿಷಯ ಪ್ರಸ್ತಾವನೆ ಕೂಡ ಆಗಿತ್ತು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದನ್ನ ಮಾಡಬಾರ್ದು, ದುರುದ್ದೇಶದಿಂದ ಇಲ್ಲಿ ಎಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಹೊಡೆದು ಕೊಡ್ತದ ಅಂತ ಹೇಳಿ ಇದನ್ನ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಅದು ಇಟ್ಕೊಂಡು ಕೂತಾರೆ. ಆದ್ರೆ ಜನನು ವಿಚಾರ ಮಾಡ್ಬೇಕು, ಜಿಲ್ಲೆಯ ಜನ ಇವತ್ತು ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಆದ್ರೆ ಏನಾಗ್ತದ, ಎಷ್ಟು ಇವತ್ತು ನಿರುದ್ಯೋಗಿ ಇರ್ತಕ್ಕಂಥ ಎಲ್ಲರಿಗೆ ಒಂದು ಅವಕಾಶ ಸಿಗ್ತದ. ಸರ್ಕಾರಿ ಕಾಲೇಜ ಇವತ್ತೇನು ಆಗಿಲ್ಲ, ಒಂದೂ ಆಗಿಲ್ಲ. ಈಗಾಗಲೇ ನಮ್ಮ ಹಿರಿಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇವತ್ತು 153 ಎಕರೆ ಜಮೀನು ಇವತ್ತು ಪ್ರತಿ ದಿವಸ ಇವತ್ತು ಹೆರಿಗೆ ಹೆಣ್ಮಕ್ಳು ನೋಡ್ಬೇಕ ತಾಯಂದ್ರದಲ್ಲಿ 50 ರಿಂದ 58 ಪ್ರತಿ ದಿವಸ ಹೆರಿಗೆಯನ್ನ ಪುಕ್ಕಟ್ಟಾಗಿ ಫ್ರೀ ಆಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸ್ಕೀಮ್ ನಲ್ಲಿ ಇವತ್ತು ಬಹಳ ಜನ ಚಿಕಿತ್ಸೆ ಪಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತೀವಿ. ಅದೇ ಇವತ್ತು ಸರ್ಕಾರಿ ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಬಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋದ್ರೆ ತಾಯಿಯಿಂದ ಇವತ್ತು 80,000 ಅಥವಾ 1 ಲಕ್ಷ ರೂಪಾಯಿ ಇವತ್ತು ಫ್ರೀ ರೊಕ್ಕ ಕೊಟ್ಟು ಇವತ್ತು ಡೆಲಿವರಿ ಮಾಡಿಸ್ಕೊಂಡು ಹೋಗುವ ಪರಿಸ್ಥಿತಿ ಇವತ್ತು ಬಿಜಾಪುರದಲ್ಲಿ ನಡೆದೋದು ಇವತ್ತು. ಆದ್ರೆ ಇವತ್ತು ಇದು ಮೆಡಿಕಲ್ ಕಾಲೇಜ್ ಆಗೋದ್ರಿಂದ ಎಷ್ಟು ನಮ್ಮ ಬಿಜಾಪುರ ಜಿಲ್ಲೆಗೆ ಒಳ್ಳೇದಾಗ್ತದೆ. ಇವತ್ತು ಆಗಾಗಲೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಬಹಳ ಜನ ಇವತ್ತು ರೈಲ್ವೆ ಇವತ್ತು ನಾವು ಬಡಿಬೇಕಾದ್ರೂ ಕೂಡ ರೈಲ್ವೆ ಹೋರಾಟ ಮಾಡಿದೆವು. 91ರಲ್ಲಿ ಇವತ್ತು ಪರಮ ಪೂಜೆ ನೇತೃತ್ವದಲ್ಲಿ ನಾವು ಸಣ್ಣವರಿದ್ದೆವು. ಗಾಂಧಿ ಸರ್ಕಲ್ನಲ್ಲಿ ಕುತ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಯ್ಯುದು, ಆಲ್ಮಟ್ಟಿ ಹೋಗಿ ನಮ್ಮನ್ನಲ್ಲಿ ಬಿಡುಗಡೆ ಮಾಡಿ ಕಳಿಸೋದು. ಅವಾಗೂ ಕೂಡ ಇಲ್ಲಿರ್ತಕ್ಕಂಥ ಅವತ್ತು ಸ್ವಾಮಿಗಳು ಕೂಡ ಒಂದು ಸುಟ್ಕೇಸ್ ತಗೊಂಡು ಹೋದ್ರು, ಅದು ಕೈಗೆ ಬಿಟ್ರು. ನಾನು ಮೊದಲೇ ಬಂದಾಗ ಇವನ್ ಎಲ್ಲರಿಗೆ ನಾನು ಕೇಳಿದ್ದೆ, ನೀವೆಲ್ಲರೂ ಇಷ್ಟೆಲ್ಲ ಬಹಳ ಪ್ರೀತಿಯಿಂದ ಕೂತೀರಿ, ಸಂತೋಷ ನನಗೆ. ನಿಮ್ಗೆಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಿಮಗೆ ಯಾವ್ದಾದ್ರು ರಾತ್ರಿ ಸುಟ್ಕೇಸ್ ಬಂದ ನೀವು ಹೋಗ್ಬೇಡ್ರಿ ಅಂತ ಹೇಳಿದ್ದೆ ನಾನು. ಆದ್ರೂ ಕೂಡ ನಿಮಗೆ ನಾನು
ನಿಮ್ಮೆಲ್ಲರ ಪಾದಕ್ಕೆ ನಾನು ಶ್ರೀ ಸಾಷ್ಟಾಂಗ ಅಣಿ ಮಾಡುವ ನಾನು ಹೇಳ್ತೀನಿ. 4 ತಿಂಗಳ ಸತತವಾಗಿ ತಾವು ಏನು ಕೂತಿದ್ರಿ ಹೋರಾಟ, ನೀವು ಹೋರಾಟದಲ್ಲಿ ಕೂತಂತವ್ರು ಎಲ್ಲರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ನಾನು ಬಹಳ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು. ಆದ್ರೆ ನನಗೂ ಸ್ವಲ್ಪ ಹೊಟ್ಟೆ ಕಡಿತಿತ್ತು, 91ರಲ್ಲಿ ಆಗಿದ್ದನ್ನು ಮತ್ತೆ ಇಲ್ಲಿ ರಿಪೀಟ್ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಕುಲಕರ್ಣಿಯವರು ಬಹಳ ಸಿಟ್ಟಿಗೆದ್ದು ಮಾತಾಡೋರು ಮೊನ್ನೆ ಕೇಳಿದ್ರೆ ಅವರ ಆವೇಶದಿಂದ ಮಾತಾಡ್ತಕ್ಕಂಥ ಮಾತುಗಳನ್ನ ನೋಡಿದಾಗ ಆ ರಾಜಕಾರಣ ಮಾಡವ ವಿಚಾರ ಮಾಡ್ಬೇಕು, ವಿಚಾರ ಮಾಡಿ ಮಾತನಾಡ್ಬೇಕು, ವಿಚಾರ ಮಾಡಿ ವೇದಿಕೆಗೆ ಬರ್ಬೇಕು. ಎಲ್ಲಿ ಮಾತಾಡ್ತಾವೋ ಏನಿಲ್ಲೋ, ಯಾವ್ಯಾವ ಮಂತ್ರಿಗಳು ಇದ್ದಿದ್ದು ಏನ್ ಮಾಡೋರು. ನಮಗ ಹಿಂದೆ ರೈಲ್ವೆ ಮಂತ್ರಿ ಇದ್ದಾಗ ಇದ್ದಿದ್ದನ್ನ ಕಾಯಿಪಲ್ಯ ಮಾಡ್ಕೊಂಡು ಹೋಗ್ತಿದ್ದು, ಹಾಲು ಮಾಡ್ಕೊಂಡು ಹೋಗ್ತಿದ್ವು, ರೈಲ್ವೆ ತೆಗೆದು ಹೋಗಿದ್ರು, ಯಾರು ಮಾಡ್ಲಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಿ ಆದ ಬಳಿಕ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ನೋಡ್ರಿ, ವಿಮಾನ ನಿಲ್ದಾಣಗಳನ್ನು ನೋಡ್ರಿ, ನಿತಿನ್ ಗಡ್ಕರಿ ಸಾಹೇಬ್ ಇವತ್ತು ಎಲ್ಲಿ ನೋಡಿದ್ರು ಕೂಡ ಇವತ್ತು ರೋಡ್ಗಳನ್ನ ಪ್ರತಿಯೊಂದು ಒಳ್ಳೆ ರೋಡ್ಗಳನ್ನ ಆದವು. ಇವತ್ತು ಎಷ್ಟು ಜನ ಕಡು ಬಡವರು ಇವತ್ತು ತಮ್ಮ ವ್ಯಾಪಾರಗಳನ್ನ ವ್ಯಾಪಾರ ಮಾಡ್ತಾರೆ. ಇವತ್ತು ರೋಡ್ ಬದಿಯಲ್ಲಿ ಎಷ್ಟೋ ಜನ ಹೋಟೆಲ್ ಹಾಕಿ, ಬೀಡಿ ಪಾನ್ ಶಾಪ್ ಆಗ್ಲಿ, ಪಂಚರ್ ಅಂಗಡಿ ಆಗ್ಲಿ, ಪ್ರತಿಯೊಬ್ಬರು ಕೂಡ ಒಂದು ಶಾಪ್ ಹಾಕೊಂಡು ಇವತ್ತು ಉರ್ಜನ ಮಾಡ್ತಕ್ಕಂಥದ್ದು. ಇವತ್ತು ಯಾರಾದ್ರೂ ಅದನ್ನ ನಮ್ಮ ದಾರಿ ತೋರ್ಸಕ್ಕಂಥ ಧೀಮಂತ ಯಾರಾದ್ರೂ ಇದ್ರೆ ಅದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಆದ್ರೆ ಇಲ್ಲೇ ಬಾಗಲಕೋಟದಲ್ಲಿ ನೀವು ಮೆಡಿಕಲ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿಕೊಟ್ರಿ, ಬಿಜಾಪುರಕ್ಕೆ ಯಾಕೆ ಮಾಡಿಕೊಡಂಗಿಲ್ಲ? ನಾನು ಹೇಳಿದೆ ವೇದಿಕೆ ಮುಖಾಂತರ, ಮೊನ್ನೆ ಒಂದು ಮಾತು ನಾನು ಹೇಳಿ ಹೋಗಿದ್ದೆ. ಯಾವಾಗ ನಮ್ಮ ಬಿಜಾಪುರ ಜಿಲ್ಲೆ ಜನ ಬಹಳ ಹೃದಯವಂತರು, ನಾನು ಕೂಡ ಒಂದು ಮಾತು ಹೇಳಿ, ಕೇಶವ ಪ್ರಸಾದ್ ಜಿ ಒಂದು ಮಾತನ್ನ ಹೇಳಿ ಹೋಗಿದ್ದೀನಿ ನಾನು. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ಈಗಾಗಲೇ ತುಂಬಿ ತುಳುಕಾಕತ್ತಾವ, ಕುರ್ಚಿಗೆ ಹೇಗೆ ಬಡ್ದಾಡಕತ್ತಾವ, ಯಾರು ಯಾವ ಮಂತ್ರಿ ಯಾವ ತಗೋಬೇಕು ಹೀಗೆ ಲಿಸ್ಟ್ ಮಾಡಕತ್ತಾವ. ಯಾರಿಗೆ ಕೈ ಬಿಡ್ತಾರೋ, ನನಗೆ ಕೈ ಬಿಡ್ತಾರೋ, ನಿನ್ ಕೈ ಬಿಡ್ತಾರೋ, ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ಅವು ಇಬ್ರು ಬಡ್ದಾಡೋದ್ರಾಗ 3ನೇ ಒಂದು ಚಾಲು ಆಗ್ಯಾವ, ನಾ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಆದ್ರೆ ಇವ್ರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಬಗ್ಗೆ ಚಿಂತನೆ ಇಲ್ಲ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತೀನಿ. ಹಿಂದಾದ್ರೂ ಕೂಡ ಹೇಳಿದೀನಿ, ಇವತ್ತಾದ್ರೂ ನಾನು ಕೂಡ ಹೇಳ್ತೀನಿ, ನಮ್ಮ ಕೇಶವ ಪ್ರಸಾದ್ ಜಿ ಅವರು ಮುಂದೆ ಹೇಳ್ತೀನಿ. ಇವತ್ತು ಮುಸ್ಸಂಜೆಯಲ್ಲಿ ಇವತ್ತೇನೋ ವೇದಿಕೆಗೆ ಬಂದು ತಮ್ಮ ಉದ್ದೇಶ ಅವರು ಮಾತನಾಡೋರು. ನಾನು ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತು ಠೀಕ್ ಅದ, ಮಾಡಲಿಲ್ಲ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಹೃದಯವಂತರದಾರ. ಬಂತಾ ಶ್ರೀಗಳು ಜೋಳಿಗೆ ಹಾಕೊಂಡು ಮನೆ ಮನೆ ತಿರುಗಾಡಿ ಇವತ್ತು BLD ಸಂಸ್ಥೆಯನ್ನು ಕಟ್ಟಿತ್ತಂತ ಪುಣ್ಯಾತ್ಮರು ಇವತ್ತು ಮಹಾತ್ಮರು ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ನಾನು ಒಂದು ವೇದಿಕೆ ಮುಖಾಂತರ ಹೇಳಿಕ್ ಬಯಸಿದ್ದೀನಿ, ಈಗ ಇವತ್ತು ಏನಾದ್ರು ನಿಮ್ ಕಾಂಗ್ರೆಸ್ನವ್ರು ಸರ್ಕಾರದವ್ರು ನಿಮ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಬಂದ್ ಗಾಂಧಿ ಚೌಕ್ನ ಕೈ ಎತ್ತಿ ನಿಂತ್ರಿ, ನಾವು ಆಗಂಗಿಲ್ಲ ಆದೇಶ ಮಾಡ್ಕೊಡ್ರಿ. ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಡು ಬಡವರು ಮನೆ ಮನೆ ತಿರುಗಾಡಿ ಪಟ್ಟಿ ಎತ್ತಿ ಇವತ್ತು ಬಿಜಾಪುರ ಮೆಡಿಕಲ್ ಕಾಲೇಜನ್ನ ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳೇ ಬಹಳ ದಿವಸ ಇಲ್ಲ. ಈ ಮುಖ್ಯಮಂತ್ರಿ ಏನು ಬಡದಾಡಕತ್ತಾರ, ಇವರು ಬಹಳ ದಿವಸ ಹೋಗಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಬರ್ತದೆ. ಮೊಟ್ಟ ಮೊದಲೇ ಯಾವ್ದಾದ್ರು ಮಾಡಿದ್ರೆ ಇವತ್ತು ಕೇಶವ ಪ್ರಸಾದ್ ಜಿ ಅವ್ರಿಗೆ ಹೇಳ್ತೀನಿ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲೇ ಯಾವ್ದಾದ್ರು ಮಾಡೋದಾದ್ರೆ ಬಿಜಾಪುರಕ್ಕೆ ಅದು ಮೆಡಿಕಲ್ ಕಾಲೇಜನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೀವಿ ನಾವು. ಆದ್ರೆ ಈ ದಿಶೆಯಲ್ಲಿ ಇವತ್ತು ಹೋರಾಟದಲ್ಲಿ ನೋಡ್ರೆ, ಮೊನ್ನೆ ತಾಯಿ ರಾತ್ರಿ 12 ಗಂಟೆಗೆ ಇಲ್ಲೆಲ್ಲ ಉರಿ ಹಚ್ಕೊಂಡು ಕೂತಿದ್ರು ಎಲ್ಲರೂ. ಆ ತಾಯಿ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲರೂ ನೋಡಿ ನಾನು ಜೋಡಿ ಒಂದು ತಾಸು ಸಮಯ ಕಳೆದು ಹೋದೆ. ಮನುಷ್ಯನಿಗೆ ಕಳ್ಳು ಇರ್ತಾರೆ, ಕಳ್ಳು ಚುರುಕತ್ತು. ಈ ಕಾಂಗ್ರೆಸ್ನವ್ರಿಗೆ ಕಳ್ಳಿಲ್ಲ, ಅವೆಲ್ಲ ತಗುಲ್ ದಪ್ಪ ಆಗಿಬಿಟ್ಟಾವ. ಯಾಕಂದ್ರೆ ಅದಕ್ಕೆ ನಾನು ಏನು ಇವತ್ತು ಕೇಶವ ಪ್ರಸಾದ್ ಜಿ ಅವರು ಬಂದಿದ್ದಾರೆ. ಆದ್ರೆ ಈ ದಿಶೆಯಲ್ಲಿ ಏನ್ ನಾವು ಮಾತನಾಡಿದೀವಿ ಆ ಮಾತಿನ ಪ್ರಕಾರ ಇವತ್ತು ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಇವತ್ತೇನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಯಾವುದೇ ಮಂತ್ರಿ ಇರಲ್ಲ ಇಲ್ಲೇನು, ಯಾರು ದುಡ್ಡಿಗಾಗಿ ಬಂದು ಕೂತು ಅವ್ರ ಹತ್ತಿ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ. ಯಾರು ಇವತ್ತು ಕೈಲಿ ಖರ್ಚು ಮಾಡಿ ತಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು 4 ತಿಂಗಳು ಸತತವಾಗಿ ಕೂತಿದಾರಲ್ಲ, ನಿಮ್ಗೆ ನಾಚಿಕೆ ಬರ್ಬೇಕು ಮಾತಾಡ್ಬೇಕಾದ್ರೆ. ಎಲ್ಲಿವರೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ, ನೀವು ತುಡುಗು ಮಾಡಿ ನೀವು ಶಾಸಕರಾಗ್ತೀರಿ. ಆದ್ರೆ ಇವತ್ತು ನೀವು ಹೋರಾಟ ಇವತ್ತು ನೀವು ಮಾಡಿದಿರಿ. ಬಹಳ ಜನ ಆ ಹೋರಾಟ ಮಾಡ್ಬೇಕಾದ್ರೆ ನೀವು ದುಡ್ಡು ತಗೊಂಡೇ ಹೋರಾಟ ಮಾಡಿರ್ಬೇಕು. ಆ ದುಡ್ಡು ತಗೊಂಡು ನೀವು ಹೋರಾಟ ಮಾಡಿದ್ರಿ ಅಂತ ಹೇಳಿ ಇವತ್ತು ಅದು ನಿಮ್ಮ ನೆನಪಾಗಿ ಇವರು ವೇದಿಕೆ ಮೇಲೆ ಕೂತಂತವ್ರು ದುಡ್ಡಿಗೆ ಪಗಾರಿಗೆ ಹೋಗಿ ತಗೋತಾರ ಅಂತ ಹೇಳ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಕತ್ತೀನಿ ನಾನು. ಆದ್ರೆ ಯಾರು ಯಾರಿಗೆ ದುಡ್ಡಿಗೆ ಆಸೆಗೆ ಕೂಡ್ತಕ್ಕಂಥ ಹೋರಾಟದ ವೇದಿಕೆ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲ.
ಆದ್ರೆ ನೀವು ಮಾತಾಡ್ತಕ್ಕಂಥ ಜಿಲ್ಲೆಯಲ್ಲಿ ನೀವು ಕ್ಷಮಾಯಾಚನೆ ಕೇಳಬೇಕು. ನೀವು ಕ್ಷಮಾ ಕೇಳಿಲ್ಲ, ಮುಂದಿನ ದಿನಮಾನಗಳಲ್ಲಿ ನಿಮ್ ಬಾಯಾಗ ಹುಳ ಬಿದ್ದು ಹೋಗ್ತೀರಿ, ನೀವು ಹುಳ ಬಿದ್ದು ಹೋಗ್ತೀರಿ, ಇದು ನೆನಪಿಟ್ಬೋರು ನೀವು. ಅದಕ್ಕೆ ಇವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ, ಈ ಹೋರಾಟ ಎಲ್ಲಿವರೆಗೆ ಇರ್ತದೆ ನಾವು ನಿಮ್ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ನಾನು ಹೆಚ್ಚಿಗೆ ಮಾತನಾಡಿದ್ರು ಕೂಡ ಕ್ಷಮೆ ಕೇಳಿ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ. ಆದ್ರೂ ಕೂಡ ನನಗೆ ಅಂಜಿಸಿ ನನಗೆ ಮಾತಾಡಕ್ ಹಚ್ಚಾರ ಮಾತಾಡಿದೀನಿ. ಅದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.